ಕಾರ್ಕಳದ ವಿಜಯ ಶಿಲ್ಪಿ ಶಾಲೆಯಲ್ಲಿ ರಚನೆಯಾದ 10 ಶಿಲಾ ಪ್ರತಿಮೆಗಳನ್ನು ರಾಷ್ಟ್ರಪತಿ ಭವನಕ್ಕೆ ಹಸ್ತಾಂತರಿಸುವ ಕಾರ್ಯಕ್ರಮವು ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು। ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಲಾಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು। ಪ್ರಾಸ್ತಾವಿಕ ಭಾಷಣ ಮಾಡಿದ ಶಿಲ್ಪಿ ಸತೀಶ್ ಆಚಾರ್ಯ ಅವರು ಕಾರ್ಕಳವು ಅತಿ ಪುರಾತನ ಕಾಲದಿಂದಲೂ ಶಿಲ್ಪಕಲೆಗೆ ಕೀರ್ತಿಯನ್ನು ತಂದುಕೊಟ್ಟ ಊರಾಗಿದೆ। ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ನಮ್ಮ ಶಿಲ್ಪಕಲೆಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ ಎಂದು ಹೇಳಿದರು। ಶ್ರೀ ವೆಂಕಟರಮಣ ದೇವಸ್ಥಾನ ಮುಂತಾದ ಕ್ಷೇತ್ರಗಳಲ್ಲಿ ಅದ್ಭುತವಾದ ಕುಸಿರಿ ಕೆಲಸಗಳಿಂದ ಕಾರ್ಕಳದ ಹೆಸರು ಬಹಳ ಅದ್ಭುತವಾಗಿ ಬಹಳ ಹಿಂದಿನ ಕಾಲದಿಂದಲೂ ಮೂಡಿ ಬಂದಿರುತ್ತದೆ। ಇದಕ್ಕೆ ಪೂರಕವಾಗಿ ಕಾರ್ಕಳದ ಸಮೀಪ ನೆಲ್ಲಿಕಾರಿನಲ್ಲಿ ಇದಕ್ಕೆ ಬೇಕಾದಂತಹ ಶಿಲೆಗಳು ಸಿಗುವುದರಿಂದಲೂ ಈ ಶಿಲ್ಪಕಲಾ ಸೌಂದರ್ಯ ಬೆಳೆಯಲು ಸಾಧ್ಯವಾಯಿತು ಅಂತ ಹೇಳಬಹುದು। ಅನಂತರ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕಲಾಕೃತಿಗಳ ಉದ್ಘಾಟನೆಯನ್ನು ಮಾಡಿ ಮಾತನಾಡಿ, ಹಿಂದಿನ ಸಂಸ್ಕೃತಿಯನ್ನು ಇಂದು ಜನತೆಗೆ ತೋರಿಸುವವನು ಶಿಲ್ಪಿ, ಶಿಲ್ಪ ಕೆಲಸವನ್ನು ಮಾಡುವವನು ಕೂಲಿಯಲ್ಲ, ಶಿಲ್ಪಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದವನು ಶಿಲ್ಪಿಯಾಗುತ್ತಾನೆ ಎಂದು ಹೇಳಿದರು। ಅತ್ಯಂತ ಅದ್ಭುತವಾದಂತಹ ಶಿಲ್ಪಿ, ಅವರ ಅನೇಕ ಕೃತಿಗಳು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಹೋಗಿದೆ। ಅದ್ಭುತವಾದಂಥ ಕೃತಿಗಳು ಹೆಚ್ಚಿನ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಪಡೆದಿದೆ। ಅವರ ಮಗನಾದಂಥ ಶಿಲ್ಪಿ ಕೆ ಸತೀಶ್ ಆಚಾರ್ಯ ಅವರು ಅವರ ಪರಂಪರೆಯನ್ನೇ ಇವತ್ತು ಮುಂದುವರಿಸಲಿಕ್ಕೆ ವಿಜಯ ಶಿಲ್ಪ ಶಾಲೆಯನ್ನು ಕಟ್ಟಿ ನಿರ್ಮಿಸಿ, ಈಗಾಗಲೇ ನೋಡಿದ್ದೀರಿ ಸರ್ಕಾರದ ಆಶಯದ ಪ್ರಕಾರ ಇವತ್ತು ಅದ್ಭುತವಾದಂಥ ಕೃತಿಗಳನ್ನು ನಿರ್ಮಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ। ಇದು ದೆಹಲಿಯ ರಾಷ್ಟ್ರಪತಿಗಳ ಒಂದು ಭವನಕ್ಕೆ ತಲುಪುತ್ತದೆ। ನಂತರ ಶಿಲ್ಪಗುರು ಲಕ್ಷ್ಮೀನಾರಾಯಣ ಆಚಾರ್ಯ ಅವರಿಗೆ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಲಾಯಿತು। ನಂತರ ಮಾತನಾಡಿದ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರು, ಕಾರ್ಕಳದ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಇಲ್ಲಿಯ ಶಿಲ್ಪಕಲೆಗಳು ಎದ್ದು ಕಾಣುತ್ತವೆ। ಇಲ್ಲಿ ಕೆತ್ತಿದ ಮೂರ್ತಿಗಳು ರಾಷ್ಟ್ರಪತಿ ಭವನಕ್ಕೆ ಹೋಗುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು। ಕೆಲವು ಮೂರ್ತಿಗಳು ರಾಷ್ಟ್ರಪತಿ ಭವನಕ್ಕೆ ತಲುಪ್ತಾ ಇರುವಂಥದ್ದು ನಮ್ಮೆಲ್ಲರ ಸಂತೋಷಕ್ಕೆ ಇವತ್ತು ಕಾರಣ ಆಗಿದೆ। ಕೆಲವು ದಿನಗಳ ಹಿಂದೆ ಮಾನ್ಯ ಸತೀಶಾಚಾರ್ಯ ನನ್ನ ಹತ್ರ ಬಂದು ಈ ಸಂಗತಿಯನ್ನು ಉಲ್ಲೇಖ ಮಾಡಿದರು। ನಾನಾಗ ತಕ್ಷಣ ಹೇಳಿದೆ, ಇದು ಒಂದು 2-3 ದಿನದ ಕಾರ್ಯಕ್ರಮ ಆಗಬೇಕು, ಒಂದು ಪ್ರದರ್ಶನವನ್ನು ಏರ್ಪಡಿಸಬೇಕು, ನೀವು ನಿಮ್ಮ ಶಾಲೆಯಿಂದ ನೇರ ರಾಷ್ಟ್ರಪತಿ ಭವನಕ್ಕೆ ಕಳಿಸ್ಕೊಟ್ರೆ ಕಾರ್ಕಳದ ಜನರಿಗೆ ಅಥವಾ ಸಾರ್ವಜನಿಕರಿಗೆ ಇದು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ। 1-2 ದಿನ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟು ನಂತರ ಇದನ್ನು ರಾಷ್ಟ್ರಪತಿ ಭವನಕ್ಕೆ ಡೆಲ್ಲಿಗೆ ಕಳಿಸ್ಕೊಡಿ ಎನ್ನುವಂಥ ಮಾತನ್ನ ವಿನಂತಿಯನ್ನು ನಾನು ಅವ್ರ ಹತ್ರ ಮಾಡಿದ್ದೆ। ಕೊಟ್ಟಂತವರು ನಮ್ಮೂರಿನ ಶಿಲ್ಪಿಗಳು ರಚನೆ ಮಾಡಿದಂಥ ಕಲಾಕೃತಿಗಳು ದೂರದ ರಾಷ್ಟ್ರಪತಿ ಭವನದ ತನಕ ಹೋಗುತ್ತೆ, ಅಲ್ಲಿ ಪ್ರದರ್ಶನಕ್ಕೆ ಸಾರ್ವಜನಿಕವಾಗಿ ಅದನ್ನು ಇಡ್ತಾರೆ ಅಂತಂದ್ರೆ ಅದಕ್ಕಿಂತ ಕಾರ್ಕಳಕ್ಕೆ ಬೇರೆ ಗೌರವ ಇಲ್ಲ ಅಂತ ನಾನು ಭಾವಿಸ್ತೇನೆ। ವೇದಿಕೆಯಲ್ಲಿ ಶಿಲ್ಪಕಲಾ ಅಧಿಕಾರಿ ಅಫ್ಜಲ್ ಹಸನ್, ವಿಠಲ್ ಭಂಡಾರಿ ಉಪಸ್ಥಿತರಿದ್ದರು।